ಇನ್ನು ಮೊಟ್ಟೆ ಎಸೆತ ಪ್ರಕರಣವನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ನಡೆಸ್ತಾ ಇರುವಂತಹ ಒಂದು ಪ್ರತಿಭಟನೆ ಕೊಪ್ಪಳದಲ್ಲೂ ಕೂಡ ಜೋರಾಗಿದೆ. ಕೊಪ್ಪಳದಲ್ಲಿ ಇಲ್ಲಿ ಇಟ್ಟಿಗೆಗಳನ್ನ ಎಸೆದಿದ್ದಾರೆ. ಕೊಪ್ಪಳದಲ್ಲಿ ತೀವ್ರಗೊಂಡಿದೆ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ. ಕಾಂಗ್ರೆಸ್ ಕಚೇರಿಗೆ ಇಟ್ಟಿಗೆ ಎಸೆದಿದ್ದಾರೆ. ಎಂಎಲ್ಸಿ ಹೇಮಲತಾ ನಾಯಕ್ ಅವರು ಕಾಂಗ್ರೆಸ್ ಕಚೇರಿ ಗೇಟ್ ಹತ್ತಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದ್ರು. ಆಗ ಪೊಲೀಸರು ಹಾಕಿದಂತಹ ಬ್ಯಾರಿಕೇಡ್ಗಳನ್ನು ತಳ್ಳಿ ನುಗ್ಗಿದ್ದಾರೆ ಕಾರ್ಯಕರ್ತರು. ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಪೊಲೀಸರು ಮತ್ತೆ ಅಲ್ಲಿ ಬಿಜೆಪಿ ಕಾರ್ಯಕರ್ತರ ನಡುವೆ ಸ್ವಲ್ಪ ತಳ್ಳಾಟ ನೂಕಾಟ ನಡೆದಿರುವಂಥದ್ದು. ಯಾಕಂದರೆ ಪರಿಸ್ಥಿತಿ ತಿಳಿಗೊಳಿಸೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಏನು ಪ್ರತಿಭಟನೆ ಮಾಡ್ತಾ ಇದ್ರು ಆ ಸ್ಥಳಕ್ಕೆ ಹೋದಂತಹ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಅವರನ್ನು ತಡೆಯುವ ಪ್ರಯತ್ನ ಮಾಡಿದ್ರು. ಬಟ್ ಆದರೂ ಬಿಜೆಪಿ ಕಾರ್ಯಕರ್ತರು ನುಗ್ತಾ ಇದ್ದಾರೆ. ಸೊ ಹಾಗಾಗಿ ಪೊಲೀಸರು ಕೂಡ ಅವರನ್ನು ಹಿಡಿದು ಈಗ ಕೆಲವೊಂದಷ್ಟು ಜನರನ್ನ ವಶಕ್ಕೆ ಪಡೆದಿರುವಂತಹ ದೃಶ್ಯಗಳು. ಒಟ್ಟಿನಲ್ಲಿ ಇಲ್ಲಿ ಬಿ.ಪಿ. ಹರೀಶ್ ಅವರ ಮೇಲೆ ಏನೊಂದು ಮೊಟ್ಟೆ ಎಸೆತ ಪ್ರಕರಣ ಆಯಿತು, ಅದನ್ನು ಖಂಡಿಸಿ ನಡೀತಾ ಇರುವಂತಹ ಪ್ರತಿಭಟನೆಗಳು ತೀವ್ರಗೊಂಡಿವೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಶಿವಕುಮಾರ್ ಪತ್ತಾರಿದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಶಿವಕುಮಾರ್, ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಪ್ರತಿಭಟನೆ ಇನ್ನೂ ಮುಂದುವರೆದಿದೆಯಾ? ಹೇಗಿದೆ ಅಲ್ಲಿ ಸಿಚುವೇಶನ್ ಈಗ? ರೆಹಮಾನ್, ಈಗ ಪ್ರತಿಭಟನೆ ಶಾಂತವಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರತಿಭಟನೆಗೆ ಏನ್ ಬಂದಿದ್ರು ಬಿಜೆಪಿ ನಾಯಕರು, ಅದರಲ್ಲಿ ಪ್ರಮುಖವಾಗಿ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಎಂಎಲ್ಸಿ ಹೇಮಲತಾ ನಾಯಕ್, ಜೊತೆಗೆ ಕುಷ್ಟಗಿ ಎಂಎಲ್ಎ ದೊಡ್ಡನಗೌಡ ಪಾಟೀಲ್, ಇವರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಸದ್ಯ ಅವ್ರನ್ನ ಇಷ್ಟನ್ನು ಕೂಡ ಈಗ ಅರೆಸ್ಟ್ ಮಾಡಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಮುಖ್ಯವಾಗಿ ಅದಕ್ಕಿಂತ ಮುಂಚೆ ಇವರು ಬಸವೇಶ್ವರ ವೃತ್ತ, ಕೊಪ್ಪಳ ಬಸವೇಶ್ವರ ವೃತ್ತದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಾರೆ. ಅಲ್ಲಿಂದ ಸುಮಾರು 2 ಕಿಲೋಮೀಟರ್ ಅಷ್ಟು ಕಾಂಗ್ರೆಸ್ ಕಚೇರಿ ಇರ್ತಕ್ಕಂಥದ್ದು, ಕೊಪ್ಪಳದ ಡಿಸಿ ಆಫೀಸ್ ಮುಂಭಾಗ ಕಾಂಗ್ರೆಸ್ ಕಚೇರಿ ಇರ್ತಕ್ಕಂಥದ್ದು. ಅಲ್ಲಿಂದ ಪಾದಯಾತ್ರೆ ಮೂಲಕ ಅವರು ಬಂದು ಇಲ್ಲಿ ಕಾಂಗ್ರೆಸ್ ಕಚೇರಿಗೆ ಇಟ್ಟಿಗೆಯನ್ನು ಹೊಡೆದಿರ್ತಕ್ಕಂಥದ್ದು. ಈ ಪ್ರತಿಭಟನೆಯ ಪ್ರಮುಖ ಉದ್ದೇಶ ಒಂದು, ಮೊಟ್ಟೆ ಎಸೆದಿರೋದು ಬಿ.ಪಿ. ಹರೀಶ್ ಅವರ ಮೇಲೆ, ಜೊತೆಗೆ ರಾಹುಲ್ ಗಾಂಧಿ ಏನ್ ಮುತ್ತಿಗೆ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ, ಮೋದಿ ಅವರ ಗೃಹ ಕಚೇರಿ ಮುಂದೆ ಅವರು ಏನು ಪ್ರತಿಭಟನೆ ಮಾಡ್ತಾರೆ, ಅದಕ್ಕೆ ಪ್ರತಿರೂಪವಾಗಿ ಇವತ್ತು ಬಿಜೆಪಿ ಕಾರ್ಯಕರ್ತರು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಾರೆ. ಈ ಸಮಯದಲ್ಲಿ ಈ ಒಂದು ಪ್ರತಿಭಟನೆ ಉಗ್ರ ರೂಪವನ್ನ ಪಡೆಯುತ್ತೆ. ಪೊಲೀಸರು ಹಾಕಿದ ಬ್ಯಾರಿಕೇಡ್ ಅನ್ನ ನುಗ್ಗಿ ಅವರು ಒಳಗಡೆ ಬಂದು ಈಗ ಡಿಸಿ ಆಫೀಸ್ ಮುಂಭಾಗ ಇರತಕ್ಕಂತಹ ಕಾಂಗ್ರೆಸ್ ಕಚೇರಿಗೆ ಇಟ್ಟಿಗೆ ಎಸೆದಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಎಂಎಲ್ಸಿ ಹೇಮಲತಾ ನಾಯಕ್ ಅವರೇ ಮುಂದೆ ನಿಂತು ಈಗ ಇಟ್ಟಿಗೆ ಎಸೆದಿರ್ತಕ್ಕಂಥದ್ದು. ಈಗ ಸದ್ಯ ಇಲ್ಲಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇರ್ತಕ್ಕಂಥದ್ದು. ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿ ಈಗ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ರೆಹಮಾನ್, ರೈಟ್, ಥ್ಯಾಂಕ್ ಯು ಶಿವಕುಮಾರ್.